ಬಾ ಶಾಂತ ಬಾ. ನೀನು ಚಾ ಕುಡಿದೆ ತಾನೆ? ಇಲ್ಲ ಸ್ವಾಮಿ, ಇಂದು ಶ್ರಾವಣ ಸೋಮವಾರಲ್ಲವೇ, ಅದಕ್ಕೆ ನಾನು ಉಪವಾಸ ವೃತ ಹಿಡಿದಿದ್ದೀನಿ. ಓಹೋ, ಎಲ್ಲವೂ ಆ ಶಿವನ ಇಚ್ಛೆ. ಕಷ್ಟದಲ್ಲಿ ಬಾ ಎಂದು ಕೂಗಿ ಕರೆದರೆ ಯಾವುದೋ ಒಂದು ರೂಪದಲ್ಲಿ ಬಂದು ಭಕ್ತರ ಕನಸನ್ನು ಪೂರೈಸುವ ಆ ಕರುಣಾಸಾಗರ ಆ ಶಿವ ದೊಡ್ಡವನು. ಸಮುದ್ರ ಮಂತ್ರ ಕಾಲದಲ್ಲಿ ಕಾಲಕೂಟವನ್ನು ವಿಷವನ್ನು ಕುಡಿದು ವಿಷಕಂಠನಾದ. ಆ ದಶಕಂಠನ ಮರಣದ ನಂತರ ಶ್ರೀರಾಮನ ಪೂಜಿಸುವ ಅವನ ಮಹಿಮೆ ಅಪಾರವಾದಿದೆ ಶಾಂತ, ಅಪಾರವಾದಿದೆ. ಸ್ವಾಮಿ, ಅಂತ ಶಿವ ಪಾರ್ವತಿಯಂತೆ ಅಪಾರ ಸಾಧನೆ ಮಾಡಿದ ಈ ನಮ್ಮ ಜೀವನದಲ್ಲಿ ಚಿಂತೆ ಎಂಬ ಕಾಡ್ತಾ ಇದೆ ಅಲ್ವೇನ್ರಿ? ಹೌದು ಶಾಂತ, ಹೌದು. ನಾನು ಈಗಲೇ ನಾಲಿಗೆ ಇಲ್ಲದ ಮೂಕನಾಗಿದ್ದೇನೆ. ನಿನಗೆಲ್ಲವನ್ನು ತೋರಿಸಬೇಕೆಂದರೆ ಕಣ್ಣಿದ್ದರೂ ಕೂಡಾಗಿದ್ದೇನೆ. ನಿನಗೆ ನಿಜ ಹೇಳಬೇಕೆಂದರೆ ಸ್ವಾಮಿ, ನನಗೆಲ್ಲ ತಿಳಿದಿದೆ ಕಣ್ರಿ, ನನಗೆಲ್ಲ ತಿಳಿದಿದೆ. ಬ್ರಹ್ಮ ಬರಿದ ವಿಧಿ ಲೇಖಿತವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸ್ವಾಮಿ, ಅದ್ಯಾವುದು ನಿಮಗೆ ಚಿಂತೆ ಕಾಡ್ತಾ ಇದೆ ಅಂತ ನನ್ನ ಮುಂದೆ ಹೇಳ್ರಿ. ಯಾಕೆ, ನಾನು ನಿಮ್ಮ ಅರ್ಧಾಂಗಿನಿ ಅಲ್ವೇನ್ರಿ? ಅರ್ಧಾಂಗಿ ಹೊಸಲು ಮಧ್ಯೆ ಹೆಗತ್ತಿಯಾಗಿ ಮೊದಲು ನನ್ನ ಮನೆಯ ಪ್ರವೇಶಿಸಿ ಮೊದಲ ರಾತ್ರಿಯಿಂದ ಹಿಡಿದು ಅನೇಕ ವರ್ಷಗಳವರೆಗೆ ನಿನಗೆ ಸುಖ ಭೋಗ ಲಾಲ ರಸವನ್ನು ಕೊಡೋದಾಗಿದ್ದೇನೆಂದರೆ ನನ್ನಂತ ನಾಮರ್ಥ ಯಾರು ಇಲ್ಲ ಶಾಂತ, ನಮ್ಮಂತ ಮಾರ್ಮದ ಯಾರು ಇಲ್ಲ ಸ್ವಾಮಿ. ಹೌದು ಶಾಂತ, ಹೌದು. ಈ ಹೆಣ್ಣಿಗೆ ಬೇಕಾದುದು ಅಧಿಕಾರ, ಅಂತಸ್ತು, ಸೌರಭವತಿಯೂ ಅಲ್ಲ ಶಾಂತ. ಅವಳು ರೂಪವತಿ ಆಗದಿದ್ದರು ಅವಳಿಗೆ ಬೇಕಾದುದು ದಾಂಪತ್ಯದ ಸುಖ. ಆ ಸುಖವನ್ನು ನಾನು ಕೊಡದನಾಗಿದ್ದೇನೆಂದರೆ ನನ್ನಂತ ಪಾಪಿ ಯಾರು ಇಲ್ಲ ಶಾಂತ, ನನ್ನಂತ ಪಾಪಿ ಯಾರು ಇಲ್ಲ. ಸ್ವಾಮಿ, ಏನು ಹೇಳ್ತಾ ಇದ್ದ ನೀವು? ನೀವು ಪಾಪಿ ಅಲ್ಲರಿ, ನೀವು ಪಾಪಿ ಇಲ್ಲ. ನೋಡಿ, ನನ್ನ ಕೈ ಹಿಡಿದು ನನ್ನ ಕೋಳಿಗೆ ಮಾಂಗಲ್ಯವನ್ನು ಕೊಟ್ಟು ನನ್ನ ಸಂಗಾತಿ ಎಂದು ಸ್ವೀಕರಿಸಿದ್ದೀರಾ. ಸ್ವಾಮಿ, ನೀವು ನನ್ನ ಪಾಲಿನ ದೇವರು ರೀ, ನನ್ನ ಪಾಲಿನ ಪರಿ ದೇವರು. ದೇವರು? ನಾನು ದೇವರೇ? ಹೂ ಮಳಿ ಹಣಿ ಆಗಿ ಭೂತಾಯಿ ಬಾಯಿ ಬೆರೆದಿತ್ತು ತನ್ನ ಒಡಲಲ್ಲೇ ಸಿಳ್ಳಿ ನಿಂತಾಗ ಕತ್ತಲ ಕಾರ್ಮೋಡ ಕವಿದು ಗುಡುಗು ಮಿಂಚು ಸಿಡಿಲು ಉತ್ತರ ಮಳೆ ಬೆತ್ತರಿಸಿದ ಹೊತ್ತೇರಿ ನೋಡಿದರೆ ಇಂಥವನು ದೇವರೇ? ನಿಂತ ನೀರನ್ನು ಶಾಂತವಾಗಿ ಕಂತುರಾಯನ ಕೈ ಹಿಡಿದು ಅವಿತುಕೊಂಡಾಗ ಮುತ್ತಿಟ್ಟ ಮಳೆಗೆರೆಯದೆ ಹೇವಳಂತೆ ಬಿದ್ದ ರೈತ ಇಂಥವನು ದೇವರೇ ಶಾಂತ, ಇಂಥವನು ದೇವರೇ. ದೇಹಿ ಎಂದ ಬಂದವರಿಗೆ ವರ ನೀಡಿ ಕಳಿಸಲಿಕ್ಕೆ ನಾನು ದೇವರಲ್ಲ ಶಾಂತ, ದೇವರಲ್ಲ. ನಿನ್ನ ಜೀವನದಲ್ಲಿ ಹೇಡಿಯಾಗಿ ಬಂದ ನಿನ್ನ ಪುರುಷ ನಾನು ಶಾಂತ, ನಿನ್ನ ಪುರುಷ ನಾನು ಶಾಂತ. ಕ್ಷಮಿಸಿ ಬಿಡು ನನ್ನನ್ನು, ಕ್ಷಮಿಸಿ ಬಿಡು. ಸ್ವಾಮಿ, ಏನು ಹೇಳ್ತಾ ಇದ್ರೆ ನೀವು? ಕ್ಷಮಿಸಂತ ತಪ್ಪು ನೀವೇನ್ರಿ ಮಾಡಿದ್ದೀರಾ? ಆದ್ರೆ ನೀವು ಹೇಳಿದ್ರಲ್ಲ, ಅದು ನನ್ನ ಪ್ರಾರಂಭ ಕರ್ಮ, ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಆದ್ರೆ ನನ್ನ ಪಾಲಿನ ದೇವರು ನೀವು ಸ್ವಾಮಿ, ನೀವು ನನ್ನ ದೇವರು ಕಣ್ರಿ, ನನ್ನ ಪತಿ ದೇವರು, ನನ್ನ ಪರ ದೇವರು ಕಣ್ರಿ ನೀವು. ಪ್ರಾರಂಭ ಕರ್ಮ ಎಂದು ಪತಿಯೇ ಪರದೈವ ಎಂದು ಹೀಗೆ ಹೇಳಿಕೊಳ್ಳುತ್ತೋ ನಿನ್ನ ಹರಿಯದ ಜೀವನ ಹಾಳು ಮಾಡಿಕೊಳ್ಳಬೇಡ ಶಾಂತ, ಹರಿಯದ ಜೀವನ ಹಾಳು ಮಾಡಿಕೊಳ್ಳಬೇಡ. ನಾನು ಎಷ್ಟು ಡಾಕ್ಟರ್ ಅವನು ಸಲಹೆಯನ್ನು ತೆಗೆದುಕೊಂಡರೆ ನನ್ನ
ಸುಧಾರಿಸುತ್ತಿಲ್ಲ ಶಾಂತ, ಸುಧಾರಿಸುತ್ತಿಲ್ಲ. ಯಾಕೆಂದರೆ ನಿನ್ನ ಕೊರಳಿನ ಮಾಂಗಲ್ಯವನ್ನು ನನ್ನ ಕೈಗೆ ಒಪ್ಪಿಸಿ ಬೇರೊಬ್ಬ ನನ್ನ ಗಂಡನ ಮಾಡ್ಕೋ ಶಾಂತ, ಬೇರೊಬ್ಬನ ಗಂಡನ ಮಾಡಿಕೋ. ಸ್ವಾಮಿ, ಏನು ಹೇಳ್ತಾ ಇದ್ರೆ ನೀವು? ಇಲ್ಲ, ದಯವಿಟ್ಟು ಈ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ನೀವು ಇನ್ನೊಂದ್ಸಾರಿ ಈ ರೀತಿ ಮಾತನಾಡಿದ್ರೆ ನಿಮಗೆ ನನ್ನ ಮೇಲೆ ಆನೆ ಆಗಿದೆ. ಅಷ್ಟೇ ಅಲ್ಲ, ನಿಮಗೆ ನನ್ನ ಹೆಣ್ಣರ ಮೇಲೆ ಆನೆ ಆಗಿದೆ. ಹೌದು ರೀ, ಹೌದು. ಹಿಂದೆ ಆ ಸಿದ್ದನ ಗೌಡ ಅವನ ದಬ್ಬಾಳಿಕೆಯಿಂದ ನನ್ನ ಹೆತ್ತವರು ತನ್ನ ಮಾನ ಮರ್ಯಾದೆಗೋಸ್ಕರ ಹೆಣ್ಣಿನ ಶೀಲವೇ ಶೃಂಗಾರವೆಂದು ಅವನ ಕೈಯಲ್ಲಿ ನೆರಳಿ ಸತ್ತು ಹೋದ್ರು. ಆದ್ರೆ ನೀವು ಹೆತ್ತ ಮಗನಾಗಿ ಅವರ ಶವಕ್ಕೆ ಕಿಚ್ಚು ಕೊಟ್ರಿ. ಅವರ ಕೊಟ್ಟ ಮಾತಿನಂತೆ ನನ್ನ ಕೈ ಹಿಡಿದು ನನ್ನ ಕೋಳಿಗೆ ಮಾಂಗಲ್ಯ ಭಾಗ್ಯವನ್ನೇ ಕೊಟ್ರಿ. ಆದ್ರೆ ಈಗ ಅದನ್ನು ಅಲ್ಲಗಳಿವಿರೇನ್ರಿ? ಹೇಳ್ರಿ, ಆ ಮಾತನ್ನು ಎಲ್ಲ ಅಲ್ಲಗಳಿವಿರೇನ್ರಿ? ಹೌದು, ವಚನ ಭ್ರಷ್ಟರಾಗುತ್ತೀರಾ? ಮತ್ತೆ ಹೀನರಾಗಿದ್ದು ಯಾರಿಂದ? ಅದು ನಮ್ಮಿಂದ. ಆ ನೀಚ ಗೌಡನಿಂದ ಈ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರಿ. ಹೊಡಿಸಿಕೊಂಡು ಬಡಿಸಿಕೊಂಡು ಈ ನಿಮ್ಮ ಜೀವನ ಅರ್ಥ ಯಾತ್ರೆಯನ್ನು ಅನುಭವಿಸಿದ್ದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರೇನ್ರಿ? ಸ್ವಾಮಿ, ನನಗೆಲ್ಲ ಗೊತ್ತು ಕಣ್ರಿ, ನನಗೆಲ್ಲ ಗೊತ್ತು. ಅಳಿಬೇಡ ಶಾಂತ, ಅಳಿಬೇಡ. ಸ್ವಾಮಿ, ನನ್ನನ್ನು ಅಲ್ಲ ತಡೆದು ಆ ಮಾಂಗಲ್ಯವನ್ನು ಬದುಕಿಸಿಕೊಟ್ಟು, ಅಷ್ಟೇ ಅಲ್ಲದೆ ನನ್ನ ಹೆತ್ತವರಿಗೋಸ್ಕರ ನನ್ನ ಕೋಳಿಗೆ ಮಾಂಗಲ್ಯ ಕಟ್ಟಿ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರಿ ಅಲ್ಲರಿ. ಈಗಾದ್ಮೇಲೆ ನೀವು ಮತ್ತೆ ಈ ರೀತಿ ಮಾತನಾಡ್ತಾ ಇದ್ದೀರಾ? ನನ್ನ ಹೆತ್ತವರ ಮಾತಿಗೆ ನೀವು ಕೊಟ್ಟು ನನ್ನ ಮಡದಿಯಾಗಿ ಸ್ವೀಕರಿಸಿದ್ರಿ. ಆ ತ್ಯಾಗವನ್ನು ನಾನು ಮರಿಬೇಕೇನ್ರಿ? ಆ ತ್ಯಾಗವನ್ನು ಅಲ್ಲಗಳಿಬೇಕೇನ್ರಿ? ಈ ಮಾಂಗಲ್ಯವನ್ನು ನಾನು ಮರಿಬೇಕೇನ್ರಿ? ಈ ಮಾಂಗಲ್ಯವನ್ನು ಮರಿದು ಬೇರೆಯೊಬ್ಬರು ನಾನು ಮದುವೆ ಆಗ್ಬೇಕೇನ್ರಿ? ಸಾಧ್ಯವಿಲ್ಲ, ಇದು ಎಂದಿಗೂ ಸಾಧ್ಯವಿಲ್ಲ. ನಾನು ಬಿದ್ದರೂ ಕೂಡ ನಿಮ್ಮ ಪಾದ ಧೂಳದ ಸಮವಾಗಿ ನಾನು ಬೀಳ್ತೀನಿ. ನಾನು ಮತ್ತೆ ಹೀನಳಾಗ್ತೀನಿ, ಉಷ್ಣವಾಗ್ತೀನಿ. ಸ್ವಾಮಿ, ಇದು ನನ್ನಿಂದ ಸಾಧ್ಯವಿಲ್ಲ ರೀ, ಸಾಧ್ಯವಿಲ್ಲ. ಶಾಂತ, ಎಂತ ಕಠೋರವಾದ ಮಾತನಾಡುತ್ತಿರುವೆ ಶಾಂತ, ಎಂತ ಕಠೋರವಾದ ಮಾತನಾಡುತ್ತೀರಿ. ಈ ಕಲಿಕೆಯ ಕಾಲ, ತಿರುವ ಮುರುವಿನ ಕಾಲ, ಮಾತನ್ನ ಬದಲಿಸುವ ಕಲಿಗಾಲ, ಸ್ವಂತ ಮಗನನ್ನೇ ಮೋಹಿಸುವ ಈ ಕಲಿಗಾಲದಲ್ಲಿ ಅದು ನಿನ್ನಿಂದ ಸಾಧ್ಯವೇ ಶಾಂತ? ನಿನ್ನಿಂದ ಸಾಧ್ಯವೇ? ಸಾಧ್ಯವಾಗದನ್ನು ಸಾಧಿಸಿ ತೋರಿಸೋದೇ ಹೆಣ್ಣಿನ ಧರ್ಮ, ಅದು ಹೆಣ್ಣಿನ ಕರ್ತವ್ಯ. ಬೇಕಾದ್ರೆ ಆ ಮುರುಳಾಳೇಶ್ವರ ಅವನ ಮೇಲಾನೆ ಅಷ್ಟೇ ಅಲ್ಲ ರೀ, ಸಾಕ್ಷಾತ್ ಆ ಮಾರುತೇಶ್ವರ ಮೇಲಾನೆಗೂ ಸತ್ಯ. ಈ ನನ್ನ ಮಾತನ್ನು ಪಾಲಿಸಿ, ದಯವಿಟ್ಟು ಇಲ್ಲಂತ ಮಾತ್ರ ಹೇಳ್ಬೇಡ್ರಿ. ಹಾಗಾದರೆ ನನ್ನ ಮಾನಸಿಕ ಪುರುಷತ್ವ ಸುಧಾರಿಸುವವರೆಗೆ ಈ ವಿಷಯನ್ನು ನಿನ್ನ ಬಿಟ್ಟು ಬೇರೆ ಯಾರಿಗೆ ಗೊತ್ತಾಗಬಾರದು ಶಾಂತ, ಯಾರಿಗೆ ಗೊತ್ತಾಗಬಾರದು. ಯಾಕೆಂದರೆ ಈ ಕಾಮ ದೃಷ್ಟಿಯಿಂದ ವೀಕ್ಷಿಸುವ ಈ ಅಸುರರ ಸಮಾಜದಲ್ಲಿ ನೀನು ಸೂರರ ಸೌಭಾಗ್ಯದ ಕಣಿಯಾಗಿ ನಿನ್ನ ಬಂಗಾರ ಶ್ರೀಲಕ್ಕೆ ಶೃಂಗಾರದವನ್ನು ಬೆಲೆಯನ್ನು ತರಬೇಕಾದರೆ ನನ್ನ ಮನೆಯ ಸೌಭಾಗ್ಯದ ಮಹಾಲಕ್ಷ್ಮಿ ಆಗಿ ಬಾಳುವೆನೆಂದು ನನಗೆ ಮಾತು ಕೊಡು ಶಾಂತ, ನನಗೆ ಮಾತು ಕೊಡು. ಸತ್ಯವಾದ ಮಾತನ್ನೇ ಹೇಳಿದಿರಿ, ಸತ್ಯವಾದ ಮಾತನ್ನೇ ಕೇಳಿದ್ರಿ. ಆ ಸತ್ಯವನ ಸಾವಿತ್ರಿ ಯವಳಿಂದ ವರ ಪಡೆದಂತೆ ಹೆಣ್ಣಿನ ಶೀಲವೇ ಶೃಂಗಾರ,
ಗಂಡಿನ ಬುದ್ಧಿಯೇ ಬಂಗಾರವೆಂದು ಈ ನಾಡಿನ ಹೆಸರು ಹಾಗೂ ಈ ದೇಶದ ಉಸಿರು ತರುವವರೆಗೂ ನಾನು ಈ ಮಾತನ್ನು ಪಾಲಿಸದೆ ಬಿಡೋದಿಲ್ಲ ಕಣ್ರಿ. ಈ ಮಾತನ್ನು ಪಾಲಿಸದೆ ಹೋದ್ರೆ ನಾನು ನಿಮ್ಮ ಹೆಂಡತಿನೇ ಅಲ್ಲೇ ಕಣ್ರಿ. ನಾನು ನಿಮ್ಮ ಹೆಂಡತಿನೇ ಅಲ್ಲೇ ಅಷ್ಟೇ ಇಲ್ಲ ಕಣ್ರಿ. ನಿಮ್ಮ ಮಾತನ್ನು ನಾನು ನಿಮ್ಮ ಪಾದ ಸಾಕ್ಷಿಯಾಗಿ ನಡೆಸ್ಕೊಡ್ತೀನಿ. ಇದು ನಿಮ್ಮ ಪಾದ ಸಾಕ್ಷಿನೇ ಸತ್ಯ. ಎದ್ದೇಳು ಶಾಂತ, ಎದ್ದೇಳು. ಮೆಚ್ಚಿದ ಈ ಪತಿ ಭಕ್ತಿಗೆ ನಿನ್ನ ಅಮೃತವಾಣಿ ಈ ಮಹಿಳೆಯರ ಸಮಾಜದಲ್ಲಿ ಚಿರಕಾರವಾಗಿ ಉಳಿಯಲಿ. ಹಾ, ಎಲ್ಲಿ ನಗು, ಇದೇ ನಗುವಿನ ನೋಟದಿಂದ ಒಂದು ಹಾಡನ್ನು ಹಾಡಬಾರದೆ. ಸ್ವಾಮಿ, ಒಟ್ಟಿನಲ್ಲಿ ಈ ಅರ್ಧಾಂಗಿಗೆ ಬಾಳು ಕೊಟ್ಟು ನನ್ನ ಬಾಳು ಬಂಡೇನೇ ಸಾಗಿಸ್ತಾ ಇದ್ದೀರಾ. ನನ್ನ ಪತಿದೇವರು ಕೇಳಿದ ಮೇಲೆ ಇಲ್ಲ ಅಂತ ಹೇಳ್ತೀನ. ಆಗ್ಲಿ ರೀ, ನಿಮ್ಮ ಇಷ್ಟದಂತೆ ಇಂದು ನಾನು ಹಾಡಿ ಕುಡಿದು ಸಂತೋಷವಾಗಿ ಕಾಲ ಕಳಿತೀನಿ ಕಣ್ರಿ. ಸಂತೋಷವಾಗಿ ಕಾಲ ನಿನ್ನ ಶ್ರೀಮತಿ ಕೈ ಹಿಡಿದಾಗ ನಿನ್ನ ತಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಹೀಗೆ ಹಾಡುವಾಗ ಬದುಕು ಸ್ವರ್ಗವೇ. ಅತ್ತಿಗೆ ಬಾಸೋದರ ಊಟವಿಲ್ಲದೆ ಉಪಚಾರವಿಲ್ಲದೆ ಎಲ್ಲಿ ಹೋಗಿದೆಪ್ಪ? ಹೊಲದಲ್ಲಿ ಏನಾರ ಕೆಲಸ ಏನಾರ ಸಮಸ್ಯೆ ಇದೆಪ್ಪ? ಹೌದಣ್ಣ, ಕರೆಂಟ್ ಹೋದ ಕ್ಷಣನೇ ನೀರು ಹಾಸೋದನ್ನು ಬಿಟ್ಟು ಒಂದು ತಾಸಿನ ಮುಂದೆ ಬಂದೆ. ನಾನು ಬರೋದ್ರೊಳಗಾಗಿ ಊರ ಅಕ್ಷಯಲ್ಲಿ ದೊಡ್ಡ ಕುಸ್ತಿನ ನಡೆದಿತ್ತು. ಅಂದರೆ ಅದರಲ್ಲಿ ಕಡೆ ಕುಸ್ತಿ ನಿಂದೇ ಆಯ್ತೀನಪ್ಪ? ಹೌದತ್ತಿಗೆ, ಆ ಕಡೆ ಹೋಗಿದ್ದು ಕಡೆ ಕಿತ್ತು ತಂದೆ ಅತ್ತಿಗೆಮ್ಮ. ಆ ಕಣದಲ್ಲಿ ಗಡಿ ನೋಡಿ
ನನ್ನ ಮೈಯೆಲ್ಲ ರೋಮಾಂಚಗೊಂಡಿತ್ತು. ನನ್ನಲ್ಲಿ ಭೀಮನ ಶಕ್ತಿ ಹೊಂದಿದೆ. ನೀವು ತುತ್ತು ಮಾಡಿ ಉಣಿಸಿದು ಆ ರಕ್ತ ಕೂಗೇಳಿತ್ತು. ಆ ಕರೆ ಕರೆ ಹೋಗಿದ್ದು ಬಂಗಾರದ ಕಣಕ್ಕಿಳೆಂದು. ಏನು ಹೇಳ್ತಿಲ್ವಿ ಸಹೋದರ? ನಾವನಿಗೆ ಗೊತ್ತಿಲ್ಲದಂಗೆ ಊರಲ್ಲಿ ಜಾತ್ರೆ ಇಲ್ಲದೆ ಕುಸ್ತಿರ್ತೈತಪ್ಪ ಈ ಮಾಚನೂರಾಗ. ಊರಿಗೆ ದೊಡ್ಡವನಾದ ಆ ಸಿದ್ದೇಗೌಡನೇ ಆ ಕುಸ್ತಿಕನ ಏರ್ಪಡಿಸಿದ್ದ. ಅವನು ಮಲಗೈ ಬಂಟ ಕರ್ಯಾನೆ ನನ್ನ ಪಂಜರದ ಕಡೆ ಕಡಿ. ಮೈದುನ, ಆ ನೀಚನ ಕಣದಲ್ಲಿ ನೀನೇಕಪ್ಪ ಹೋಗಲು? ಬಲರಾಮ, ಏನಿದೆ ನಿನ್ನ ರೇಸದ ಕಡೆ? ಬೇಗ ಹೇಳು, ಏನಾಯ್ತು ಅಂತ. ಜಿಲ್ಲಾ ಸರ್ಕಾರಿ ಚುನಾವಣೆ ಅಭ್ಯರ್ಥಿ ಆದ ಗೌಡ ಈ ಸೊಸೈಟಿ ಈ ಭಾಗದ MLA ಕೂಡಿಸಿ ಅವರು ಮತ ಕೇಳಿದರು. ಅದನ್ನು ಸಹಿಸಿಕೊಳ್ಳದೆ ಆ ಗೌಡ ಅವ್ರಿಗೆ ಜೀವನ ಬೆದರಿಕೆ ಹಾಕಿದ. ಮುಂದೇನಾಯ್ತು ಸಹೋದರ? ಅದರಲ್ಲಿ ಒಬ್ಬ ಎದ್ದು ನಿಂತು ನಮಗೆ ಜೀವನ ಬೆದರಿಕೆ ಹಾಕ್ತಿರೇನ್ರಿ? ನಮಗೂ ಸಂವಿಧಾನದ ಹಕ್ಕಿದೆ. ಇದು ರಾಜ ಮಹಾರಾಜರ ಆಳ್ಕೆ ಅಲ್ಲ, ಇದು ಪ್ರಜಾಪ್ರಭುತ್ವ ಅಂದ. ಆ ಗೌಡ ಆ ಕರೆಯಿಂದ ಒಡಿಸಿ ಬಿಟ್ಟ. ಅಲ್ಲಿ ಇದ್ದ ಜನರು ಎಲ್ಲರೂ ಎದ್ದು ಓಡಿ ಹೋದರು. ಸಹೋದರ, ಆ ಸಿದ್ದನಗೌಡ ಈತನ ಪರವಾಗಿ ಎದ್ದು ನಿಂತು, ಲೇ ಯಾರಾದ್ರೂ ಗಣಸಿದ್ದಾರೆ ನನ್ನ ಕರಿಯನ ಕೂಡ ಕುಸ್ತಿಡಿ ಅಂದ. ಆಗ ನಾ ಕೂಗಿ ಎದ್ದೇ ಬಿಟ್ಟೆ. ಮೈದುನ, ಆ ಕೂರಿ ಮಾತಿಗೆ ನೀನೇಕಪ್ಪ ವಾದಿಸಲು ಹೋದೆ? ಕೂರಿಯರಾದರೇನು, ಮಹಾರಾಜರಾದರೇನು, ಆ ಕೌರವರು ದುರ್ಯೋಧನಾದರೇನು ಅಣ್ಣ. ಆ ಗೌಡ ಏನಂದ ಗೊತ್ತೇನ? ಲೇ ಹರಾಮ್ ಕೋರ್, ರಾಮಲಿಂಗನ ತಮ್ಮರನ್ನ ಏರಿ ನಿಮ್ಮ ಅಪ್ಪಗನೇ ಹುಟ್ಟಿದ ಮಗ ಆಗಿದ್ರೆ ನನ್ನ ಕರಿಯನ್ ಕೂಡ ಸರ್ಸಾಡಂದು ಮೀಸಿ ಮೇಲೆ ಕೈ ಎಳೆದ. ಅಪ್ಪಗ ಹುಟ್ಟಿದ ಮಗ ನಾನೇ ಎಂದು ಸೊಟ್ಟು ಹೊಡೆದು ಬರ್ಬೇಕಿತ್ತು ಮೈದುನ. ಸಡ್ಡು ಹೊಡೆದಷ್ಟು ಅಲಸಿಗೆ ಆ ಗಡಿಗಿದು ಕಡೆ ಕಿತ್ತು ತಂದೆ. ಆ ಚಟ್ಟನೆ ಗೌಡನ ಮುಂದೆ ಎದ್ದು ನಿಂತು ಮೀಸಿ ತಿರುವಿದೆ. ಆ ಕರೆಯನ್ನು ಕೈ ಹಿಡಿದೆ. ಆ ಸಿದ್ದನಗೌಡಿಗೆ ಹೇಳಿದೆ, ಲೇ ಸಿದ್ದನಗೌಡ, ನಮ್ಮ ಅಪ್ಪಗ ಹುಟ್ಟಿದ ಮಗ ನಾನಾಗಿ ನಿನ್ನ ಕರಿಯನ್ನು ಕೈ ಹಿಡಿದೀನಿ, ನೋಡ್ತಾ ಇರು. ಹರಾಕ್ಷರಲ್ಲಿ ಒಂದು ಕೆಡವೆ 10 ಸರಿ ಅವನು 10 ನೆಲಕ್ಕೆ ನೆತ್ತೆ ಬಿಚ್ಚುವಂತೆ ಆ ಕರಿಯನ ಇದೆ ಮೇಲೆ ಕಾಲಿಟ್ಟು ಆ ಗೌಡಿಗೆ ಕೂಗಿ ಹೇಳಿದೆ, ಲೇ ಗೌಡ, ನಿಮ್ಮ ಅಪ್ಪಗ ಹುಟ್ಟಿದ ನೀ ಮಗ ಆಗಿದ್ದಾರೆ ಬಾಂದು ಬಿಡದೆ ಕುಸ್ತಿಗೆ ಅಂದೆ. ಅಲ್ಲಿದ್ದು ಜನರು ನನ್ನ ಹೊತ್ತುಕೊಂಡು ರಾಯ್ತವಳಿಯನ್ನು ಕೂಗಿದರು. ನಿನ್ನ ಮಾತನ್ನು ಕೇಳಿ ಈ 3 ಲೋಕವಣಿ ನನ್ನ ಮೇಲೆ ಬಿದ್ದಂತಾಯ್ತಲ್ಲಪ್ಪ, ಬಿದ್ದಂತಾಯ್ತು. ಸ್ವಾಮಿ, ಯಾಕ್ರಿ ನೀವೇಕೆ ಹೆದರ್ತೀರಾ? ನನ್ನ ಮೈದುನ ಗೆದ್ದು ಬಂದಿದ್ದಾನೆ. ಮುಂದೊಂದು ದಿನ ಅವರ ಪತನ ಹಾರೋದು ನನ್ನ ಮೈದುನಿಂದಲೇ. ಹೌದಣ್ಣ, ಅತ್ತಿಗೆ ಮಾತಿನಲ್ಲಿ ನಿಜ ಇದೆ.
ಮಾಡಿದವ್ರಿಗೆ ಮಾಡಿ ತೋರಿಸಬೇಕೆಂಬುದು ಗಾಂಧಿ ಸುಭಾಷ್ ಚಂದ್ರ ಬೋಸ್ ಸರ್ ಮಾತಿದೆ. ಮಾಡವಿಲ್ಲದ ಮಡಿಯೊಂದು ಗಾಂಧೀಜಿಯವರ ಮಾತಿದೆ. ಅದು ಸತ್ಯವಾಗಬೇಕಾದರೆ ನನ್ನಂತ ವಿದ್ಯಾವಂತ ಒಬ್ಬ ಎದ್ದು ಮುಂದೆ ಬರಲೇಬೇಕು. ಅಂದಾಗ ಅದು ಗಾಂಧೀಜಿಯವರ ರಾಜ್ಯ ಆಗುತ್ತದೆ, ಇಲ್ಲವಾದ್ರೆ ರಾಮ ರಾಜ್ಯ ಆಗುತ್ತದೆ, ಇಲ್ಲಾಂದರೆ ಅದು ರಾವಣ ರಾಜ ಆಗುತ್ತದೆ. ಅಣ್ಣ, ಓದುವ ಉತ್ಸಾಹದಲ್ಲಿ ಇದೆಲ್ಲ ತಿಳಿಯಬೇಕಣ್ಣ. ಅಣ್ಣನ ಮಾತಿನಲ್ಲಿ ಸತ್ಯಾಂಶವಿದೆ. ಯುವಕರ ಶಕ್ತಿ ವಿದ್ಯುತ್ ಶಕ್ತಿ ಎಂದು ಸ್ವಾಮಿ ವಿವೇಕಾನಂದವರು ಹೇಳಿದ್ದಾರೆ. ಹೌದು ಸಹೋದರ, ನಿನ್ನ ಓದು ಡಿಗ್ರಿ ಮುಗೀತಲ್ಲಪ್ಪ. ಹೌದಣ್ಣ, ಪ್ರಥಮ ರ್ಯಾಂಕ್ ಬರುವ ಹಂತದಲ್ಲಿದೆಯಲ್ಲ, ಎಲ್ಲ ನಿಮ್ಮ ಆಶೀರ್ವಾದ. ನನ್ನ ಆಶೀರ್ವಾದಕ್ಕಿಂತ ಶಾತಾಳ್ ತಂದೆ ತಾಯಿ ಆಶೀರ್ವಾದ ಇದೆಯಪ್ಪ. ನಾವು ನಿಂತಿರುವ ನೆಲ, ಭೂಮಿ, ಹೊಲ, ಆಸ್ತಿ, ಹುಟ್ಟಿರೋ ಬಟ್ಟೆ, ಉಡುತ್ತಿರುವ ಅಣ್ಣ ಎಲ್ಲ ಅವರದೇಪ್ಪ, ಎಲ್ಲ ಅವರದೇ. ಹೌದಣ್ಣ, ಪ್ರವೀಣರು ಕೂಡ ಪದೇ ಪದೇ ಇವರ ಬಗ್ಗೆನೇ ಹೇಳುತ್ತಿರುತ್ತಾರೆ. ಅವರು ಅದಂತಹ ಗಣಕಾರ್ಯ ಕೆಲಸ ಮಾಡಿದ್ದಾರೆಂದು ನಮಗೂ ಸ್ವಲ್ಪ ಸವಿಸ್ತಾರವಾಗಿ ಹೇಳೋಣ. ಅದು ಈಗ ಹೇಳಕ್ ಬರೋದಿಲ್ಲ ತಮ್ಮ, ಮುಂದೊಂದು ದಿನ ಅದಕ್ಕೆ ಸಮಯ ಬಂದೇ ಬರ್ತದೆ, ಅವಾಗ ಹೇಳ್ತೀನಪ್ಪ. ಹಾಗಾದರೆ ಅಂತವ್ರ ಮಗಳಾದ ನನ್ನ ಅತ್ತಿಗೆ ಪುಣ್ಯವಂತೆಯೇ ಸರಿ. ಅದನ್ನ ಈ ಬಾಯಿಂದ ಹೇಳ್ಬಾರ್ದಪ್ಪ, ಮುಂದೊಂದು ದಿನ ಹೇಳ್ತೀನಿ ತಗೋ. ಇದ ಸಂತೋಷದಾಗ ಹಾಡನ್ನ ಹಾಡ್ಬಿಡ್ರಿ. ಹೌದ್ರಿ, ನನ್ನ ಮೈದುನ ಅಂದ್ರೆ ಸಾಮಾನ್ಯವರಲ್ಲ. ಹುಲಿ ಕಂಡ್ರೆ ರಾಜ ಹುಲಿಗಳಿದ್ದ ಹಾಗೆ. ಹುಲಿ ಅಲ್ಲ, ಹ್ಯಾಬ್ ಹುಲಿ. ಗೊತ್ತಾಯ್ತಪ್ಪ. ಆಯ್ತು, ಈ ಸಂತೋಷ ಸಮಯದಲ್ಲಿ ಎಲ್ಲೇ ಸೇರಿ ಹಾಡಿ ನಲಿಯೋಣ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವವನದಾಗಲೆಂದು. ಬನ್ರಿಪ್ಪ, ನಿಮ್ಗೋಸ್ಕರ ಬಿಸಿ ಬಿಸಿ ಆದ ಹೋಳಿಗೆ ಮಾಡಿದ್ದೇನೆ, ಎಲ್ಲ ಸೇರಿ ಊಟ ಮಾಡೋಣ. ತುಂಬಾ ಹೊಟ್ಟೆ ಹಸ್ತಿದೆ. ಗೊತ್ತಾಯ್ತಪ್ಪ, ಕುಣ್ದು ಹೊಟ್ಟೆ ಹಸ್ತಿರ್ಬೇಕು ನಿಂದು. ಕೂತ್ ಕೂತಲ್ಲಿ ನಿಂತ. ಆಯ್ತು ಬಾರಪ್ಪ, ಊಟ ಮಾಡೋಣ. ಹಾ, ನಡೀರಿ.